ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, NIC ರಸ್ತೆ, BMICP ಟೋಲ್ ಯೋಜನೆ ಇವುಗಳನ್ನು ಈಗಾಗಲೇ ಇಲ್ಲಿ ನಡೆದಂಥ ಒಂದು ಅವ್ಯವಹಾರಗಳಂತೇಳಿ ಹೈಕೋರ್ಟ್ ಘೋಷಣೆ ಮಾಡಿದ. ಅದಕ್ಕೆ ಇದರ ಟೋಲ್ ಏನು ಟ್ಯಾಕ್ಸ್ ವಸೂಲಿ ಮಾಡ್ತದೆ ಬಂದ್ ಮಾಡಬೇಕು ಅನ್ನೋಂಥ ಅಭಿಪ್ರಾಯವನ್ನು ನಮ್ಮ JDSನ HD ಕುಮಾರಸ್ವಾಮಿ ಅವರು ದೊಡ್ಡ ಅಡ್ವರ್ಟೈಸ್ ಕೊಡುವ ಮೂಲಕ ಹೇಳ್ತಾ ಇದ್ದಾರೆ. ಅವ್ರ ಹೇಳಿಕೆ ಏನಪ್ಪ ಅಂತಂದ್ರೆ, ನೈಸ್ BMIC ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿ ಕಂಡುಬರುತ್ತಿದೆ ಎಂದು ಉಚ್ಚ ನ್ಯಾಯಾಲಯವು ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಆದ್ದರಿಂದ ರಾಜ್ಯ ಸರ್ಕಾರವು ಇಡೀ ಯೋಜನೆಯನ್ನು ಸಂಪೂರ್ಣವಾಗಿ ಸುಪರ್ದಿಗೆ ತೆಗೆದುಕೊಳ್ಳಬೇಕು, ತನ್ನ ಕಬ್ಜೆ ತೆಗೆದುಕೊಳ್ಳಬೇಕು. ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಯಾವುದೇ ಟೋಲ್ ಶುಲ್ಕವನ್ನು ಪಾವತಿಸಬಾರದು. ಇದು ಸರ್ಕಾರ ಮಾಡಲಿ ಅಂಥೇಳಿ ಅಡ್ವರ್ಟೈಸ್ ಕೊಡುವ ಮೂಲಕ ಈ ದೊಡ್ಡ ಹಗರಣ ಆಗಿದೆ ಅನ್ನೋದು ಮಾತಾಡ್ತಾ ಇದ್ದಾರೆ. ಹೇಳಿದ್ದಾರೆ ಅದು ಒಂದು ಅಡ್ವರ್ಟೈಸ್ ಕೊಡುವ ಮೂಲಕ ಅಂದರೆ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಉಚ್ಚ ನ್ಯಾಯಾಲಯ ಹೇಳೋದಪ್ಪ ನಿಮಗೆ ಇಲ್ರಿ, ಅದು ಬಂದ್ ಮಾಡಿರಿ, ಜನಸಾಮಾನ್ಯರು ದುಡ್ಡು ಇಸ್ಕೊಳ್ಳೋದು ಬಂದ್ ಮಾಡಿರಿ. ಒಂದು ಜಾಣ ನಡೆಯೋದೊಂದು JDSದ್ದು. ಯಾಕಂದ್ರೆ ಇದನ್ನ ಹಿಂದೆ ಯಾರು ಮಾಡಿದರು, ಏನಾಯ್ತು, ಯಾರು ನಡ್ಕೊಂಡಿದ್ದು ಯುದ್ಧ ಬೇಕಾಗಿಲ್ಲ, ಇತಿಹಾಸ ಬೇಕಾಗಿಲ್ಲ ಈಗ. ಯಾಕಂದ್ರೆ ಆರಂಭ ಮಾಡಿದವ್ರು ಯಾರು, JDSದವರು, ಅವತ್ತು ದೇವೇಗೌಡರು ಒಪ್ಪಿಗೆ ಕೊಟ್ಟಿದ್ದು ಇವೆಲ್ಲ ಇತಿಹಾಸ ನಡೆದು ಹೋಗಿಬಿಟ್ಟಿದ್ದಾವೆ. ಅದ್ರ ನಂತರದಲ್ಲ ಅವರು ಮಾಜಿನ ಪಗಾರ ನೋಡ್ಕೊಳ್ಳಿಲ್ಲ, ಇವ್ರು ನೋಡ್ಕೊಳ್ಳೋದು, ಒಬ್ಬರ ಮೇಲೊಬ್ಬರು ಆರೋಪ ಮಾಡ್ತಾ ಹೈಕೋರ್ಟು ಅಲ್ಲೇ ಇಲ್ಲೇ ಹೋಗ್ಬೋದು. ಕೆಲವು ಹೈಕೋರ್ಟ್ ಇದ್ದಿದ್ದು ನೈಸ್ ಪರವಾಗಿ ಡಿಸಿಷನ್ ಕೊಟ್ಟಿತ್ತು. ಇವತ್ತು ಇಲ್ಲಪ್ಪ ಅದ್ರ ಹಗರಣ ಆಗಿತ್ತು ಅನ್ನೋದು ಮಾತನ್ನು ಹೇಳಿದ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ದೊಡ್ಡ ಏನಪ್ಪ ಅದ್ರ ವಿಷಯವನ್ನು HD ಕುಮಾರಸ್ವಾಮಿಗಳು ಜನರ ಮುಂದೆ ಇಡ್ತಾ ಇದ್ದಾರೆ ಮತ್ತು ಸರ್ಕಾರ ಮುಂದೆ ಇಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನೀವು ಇದ್ದಂಥವ್ರು ಸಂಪೂರ್ಣವಾದಂಥ ಏನಪ್ಪ ಟೋಲ್ ಅಂದರೆ ಟ್ಯಾಕ್ಸ್ ಜನರನ್ನೇನು ವಸೂಲು ಮಾಡ್ತಾರಲ್ಲ ಅದು ಬಂದ್ ಮಾಡಿಸಲ್ಲ, ನೀವೇ ವಸೂಲು ಮಾಡಿರಿ, ಸರ್ಕಾರ ತೊಗೊಳ್ಳಿ, ಸಾರ್ವಜನಿಕರು ಸಾರ್ವಜನಿಕ ಆಗಲಿ ಅನ್ನೋಂಥ ಮಾತನ್ನು ನಿಮಗೆ ಅದನ್ನು ಸ್ಪಷ್ಟೀಕರಣವಾಗಿ ಹೇಳ್ತಾ ಇದ್ದೀನಿ ನೋಡ್ರಿ. ನೈಸ್ BMIC ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದಾಗಿ ಕಂಡುಬರುತ್ತಿದೆ ಎಂದು ಉಚ್ಚ ನ್ಯಾಯಾಲಯವು ಗಂಭೀರ ಅಭಿಪ್ರಾಯ ವ್ಯಕ್ತಪಡಿಸಿದೆ. ಇಲ್ಲಿ ಏನೋ ಆಗ್ಯದಪ್ಪ ಅಂತ ಉಚ್ಚ ನ್ಯಾಯಾಲಯ ಅಂದ್ರೆ ನಮ್ಮ ಹೈಕೋರ್ಟ್ ಹೇಳ್ತಾ ಇದೆ. ಆದ್ದರಿಂದ ರಾಜ್ಯ ಸರ್ಕಾರವು ಇಡೀ ಯೋಜನೆಯನ್ನು ಸಂಪೂರ್ಣ ತನ್ನ ತೆಗೆದುಕೊಳ್ಬೇಕು. ಯೋಜನೆ ತನಗೆ ತಗೊಂಡು ಇನ್ನು ಮುಂದೆ ನೈಸ್ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಟೋಲ್ ಶುಲ್ಕವನ್ನು ಪಾವತಿಸಬಾರದು. ತನ್ನ ಕೈಗೆ ತೊಗೊಂಡ್ಬಿಟ್ಟಿದ್ದಪ್ಪ ಅಂದ್ರೆ ವಾಹನದಾರರಿಂದ ಅಲ್ಲಿ ಸವಾರರಿಂದ ಯಾವುದೇ ಶುಲ್ಕ ತೊಗೊಳ್ಬಾರ್ದು ಅನ್ನುವಂಥದ್ದು. ಅಂದ್ರೆ ಇದೇನಪ್ಪ ಅದು ಹೇಳುವಂಥ ಉದ್ದೇಶ ಏನಪ್ಪ ಇದರಲ್ಲ, ಸಹಜವಾಗಿ ಯಾರಿಗೇ ಆದರೂ ಸಹಿತ ಈ ಸವಾರರಿಗೆ ಶುಲ್ಕ ಉಳಿತದಪ್ಪ ಅಂದ್ರೆ ಖುಷಿ ಆಗುವಂಥ ವಿಷಯ, ತೊಗೊಳ್ಬಾರ್ದು ಮತ್ತು ಸರ್ಕಾರ ಹ್ಯಾಂಡಲ್ ಮಾಡಬೇಕು ಇದನ್ನು ಅನ್ನೋಂಥ ಮಾತುಗಳ ಮೂಲಕ ಸರ್ಕಾರದ ಮೇಲೆ ಎರಡು ರೀತಿಯಾದಂಥ ಒತ್ತಡ ತರುವಂಥದ್ದು ಒಂದು, ಮತ್ತು ಜನರಿಗೂ ಹೇಳುವಂಥದ್ದು. ಜನರಿಗೆ ನಾವು ಅದ್ರ ವಿರೋಧ ಇದ್ದೀವಪ್ಪ, ನ್ಯಾಯ ವಿರೋಧಿಗಳು ನಾವು. ಇವತ್ತು ಆಲ್ರೆಡಿ ಹೈಕೋರ್ಟ್ ಹೇಳಿದ, ಆದರೂ ಸರ್ಕಾರ ಅವ್ರ ಕೈಯಿಂದ ಕಳ್ಸ್ಕೊಳ್ತಾ ಇಲ್ಲ ಮತ್ತು ನಿಮ್ಮ ಟ್ಯಾಕ್ಸ್ ಬೀಳ್ತಾ ಇಲ್ಲ ಅನ್ನೋಂಥ ಮೆಸೇಜ್ ಕೊಡೋ ಸಲುವಾಗಿ ದೊಡ್ಡದಂಥ ಅಡ್ವರ್ಟೈಸ್ ಹಾಕಿದ್ದಾರೆ. ಎಲ್ಲೊಂದು ರಾಜಕೀಯ ಉದ್ದೇಶವೋ ಸದುದ್ದೇಶವೋ ದುರುದ್ದೇಶ ನಮಗೆ ಗೊತ್ತಿಲ್ಲ, ಬಟ್ ಹಂಗೆ ಅನ್ನಿಸ್ತದೆ ಈ ಅಡ್ವರ್ಟೈಸ್ದಿಂದಾಗಿ. ಅದಕ್ಕಾಗಿ ಇವನ್ನ ಅಡ್ವರ್ಟೈಸ್ ಹಾಕಿದಂಥ ಪತ್ರಿಕೆಗಳ ಸಹಿತ ನಾವು ಜವಾಬ್ದಾರಲ್ಲ ಅಂತ ಸ್ವತಃ ಹೇಳ್ಕೊಂಡಿದ್ದೆ. ನಾವು ಇಲ್ಲಿ ಹೇಳೋದು ಅದೇನೇ ಇರಲಿ. ಅದಕ್ಕೆ ಉತ್ತರವಾಗಿ ನಮ್ಮ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಅವರು ಸ್ಪಷ್ಟವಾಗಿ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ನೈಸ್ ಸಂಸ್ಥೆಯ ಟೋಲ್ ಸಂಗ್ರಹವನ್ನು ತಡೆಯುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂಥೇಳಿ ಸತೀಶ್ ಅವರು ಹೇಳ್ಕೊಂಡಿದ್ದಾರೆ. ನಮಗಿಲ್ಲಪ್ಪ ಅಧಿಕಾರ, ಯಾಕಂದ್ರೆ ಮತ್ತು ಕ್ಲಾರಿಫಿಕೇಷನ್ ಮಾಡ್ತಾರೆ ಅವರು. ಈ ಯೋಜನೆಯು ರಾಜ್ಯದ ಅತಿ ದೊಡ್ಡ ಹಗರಣಗಳಲ್ಲಿ ಒಂದು ಎಂದು ಹೈಕೋರ್ಟ್ ಹೇಳಿದ್ದರೂ ನಾವು ಏನೂ ಮಾಡಲು ಸಾಧ್ಯವಿಲ್ಲ. ಹೈಕೋರ್ಟ್ ಹೇಳಿದ ಹೌದು ಹಗರಣ ಇದೆ ಅಂತೇಳಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೈಸ್ ಸಂಸ್ಥೆಯೊಂದಿಗೆ 30 ವರ್ಷಗಳ ಒಪ್ಪಂದವಿದೆ. ನಮ್ಮ ಒಪ್ಪಂದ 30 ವರ್ಷ ತನಕ ಆಯಿತು. ಅದಕ್ಕೆ ನಾವೇನೋ ಮಾಡಿದ್ರು ಸಹಿತ ನಮ್ಮ ಒಪ್ಪಂದ ಪ್ರಕಾರ ನಡ್ಕೋಬೇಕು ಅಂತ ಮತ್ತು ಹೈಕೋರ್ಟ್ ನಮ್ಗೆ ಡೈರೆಕ್ಷನ್ ಮಾಡ್ತದೆ. ಅದಕ್ಕಾಗಿ ಈಗಾಗಲೇ 20 ವರ್ಷಗಳು ಕಳೆದ್ರೆ ಇನ್ನು 10 ವರ್ಷ ಅಷ್ಟೇ ಉಳೋದು, ಇನ್ನು 20 ವರ್ಷ ಆಗಿದೆ. ಈಗಾಗಲೇ ನಾವು ಹಿಂದೆ ಹೋಗಲು ಸಾಧ್ಯವಿಲ್ಲ, ಮುಂದೆ ಹೋಗಲು ಸಾಧ್ಯವಿಲ್ಲ. ಹೀಗಾಗಿ ಬಾಧಿತರು, ಯಾರು ಬಾಧಿತರು, ಜನಸಾಮಾನ್ಯರು ಬಾಧಿತರು, ಅವ್ರದಿಂದವರು ಕಾನೂನು ಹೋರಾಟ ನಡೆಸಬೇಕು. ಅವ್ರು ಹೋರಾಟ ಮಾಡಬೇಕು, ನಾವಲ್ಲಪ್ಪ. ಸರ್ಕಾರ ನಮ್ಗೆ ಕಂಡೀಷನ್ ಅದ. ಮತ್ತು ಹೇಳ್ತಾರೆ ಮುಂದುವರೆದ, ಹೆಚ್ಚಿನ ಟೋಲ್ ದರವನ್ನು ಹಿಂದೆ ಸರ್ಕಾರ ಪ್ರಶ್ನಿಸಿದಾಗ ಸಂಸ್ಥೆ ನ್ಯಾಯಾಲಯದ ಮೊರೆ ಹೋಗಿ ದರ ಹೆಚ್ಚಿಸಿಕೊಂಡಿತ್ತು. ನಾವು ಹಿಂದೆ ಸರ್ಕಾರದ ಪರವಾಗಿ ಹೋರಾಟ ಮಾಡಿ ಕಡಿಮೆ ಮಾಡಿದ್ದೀವಿ. ಆ ಸಂದರ್ಭದಲ್ಲೇ ಮತ್ತೆ ಅದು ಕೋರ್ಟ್ಗೆ ಹೋಗಿ ಏನು ಮಾಡಿದಪ್ಪ ಹೆಚ್ಚಿಸ್ಕೊಂಡಿತ್ತು. ನ್ಯಾಯಾಲಯಕ್ಕೆ ಹೋಗಿ
ತನ್ನ ಟೋಲ್ ದರವನ್ನು ಹೆಚ್ಚಿಸಿಕೊಂಡಿತು. ಸರ್ಕಾರ ತನ್ನ ವಾದ ಮಂಡಿಸಿದರೂ ಹಲವು ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ಸರ್ಕಾರದ ವಿರುದ್ಧ ತೀರ್ಪು ನೀಡಿವೆ. ಸರ್ಕಾರದ ವಿರುದ್ಧ ಈಗ ನ್ಯಾಯಾಲಯ ತೀರ್ಪು ನೀಡಿದ್ದದ ಈಗ ನಾವು ಹೋಗುವುದಿಲ್ಲಪ್ಪ, ಕೇಳೋದಿಲ್ಲ ಅನ್ನೋ ಮಾತು ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟೀಕರಣವಾಗಿ ಹೇಳಬೇಕಾಗ್ತದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥದ್ದು ಈಗಾಗಲೇ ಹಿಂದೆ ನಾವು ಹೋಗಿದ್ವಿ, ಅದಕ್ಕೆ ನ್ಯಾಯಾಲಯದ ವಿರುದ್ಧವಾದ ಸ್ಟೇಟ್ಮೆಂಟ್ ಇದು ಕೊಟ್ಟಿದ್ದು, ನಮಗೆ ಡೈರೆಕ್ಷನ್ ಕೊಟ್ಟದ, ಹೀಗಾಗಿ ನಾವು ಇನ್ನೂ 10 ವರ್ಷದ ಕೆಳಗೆ ಬರೋದು ಅನ್ನೋಂಥ ಮಾತು ಹೇಳೋ ಮೂಲಕ ನಾವು ತುರ್ತು ಈ ಸದ್ಯದಲ್ಲೇ ನಾವಿದ್ದಂಥವ್ರು ಈ ಏನು ನಮ್ಮ ನಡುಕಿನ ಒಪ್ಪಂದ 30 ವರ್ಷದ್ದು ಅದು ಮುರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮುರಿದ್ವಿ ಅಂತಂದ್ರೆ ಏನೋ ಮಾಡಿದ್ರೆ ಮತ್ತೆ ಅವ್ರು ಅಲ್ಲೇ ಹೋಗ್ತಾರೆ ಕೋರ್ಟಿಗೆ, ಮತ್ತು ಕೋರ್ಟಲ್ಲಿ ಡಿಸಿಷನ್ ಇದೇ ರೀತಿ ಬರ್ಬೋದು ಅನ್ನುವಂಥ ಮಾತು. ಇಲ್ಲಿ ಸೂಕ್ಷ್ಮವಾಗಿ ಸತೀಶ್ ಅವ್ರ ಮಾತನ್ನು ಗಮನಿಸಿದ್ರೆ ನಮಗೆ ಡೈರೆಕ್ಷನ್ ಮಾಡಲಿ, ಅದು ಹಗರಣ ಆಗ್ಯದಪ್ಪ, ನೀವು ಟ್ಯಾಕ್ಸ್ ತೊಗೊಳ್ಬಾರ್ದು ಜನರಿಂದ ಅಂತ ಹೇಳಿದ್ರೆ ನಾವು ಮಾಡ್ಬೋದು. ಆ ರೀತಿ ಇಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಅದು ಇದೇ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ಯಾಕಂತಂದ್ರೆ ಅವರು ಹೌದಪ್ಪ ಹಗರಣ ಆಗೈತಿ ಅಂತ ಇದು ಒಂದೇ ಕಾರಣಕ್ಕಾಗಿ ನಾವು ರದ್ದು ಮಾಡೋಕ್ಕಾಗೋದಿಲ್ಲ. ಒಪ್ಪಂದ ಇದೆ ನಮ್ಮ ನಡಕ ಅವ್ರ ನಡಕ. ಈಗ 20 ವರ್ಷ ಆಗ್ಯಾವ, ಇನ್ನು 10 ವರ್ಷದಷ್ಟೇ ಉಳಿದದ. ಆ 10 ವರ್ಷಕ್ಕಾಗಿ ನಾವು ಇನ್ನು ಯಾರು ಬಾಧಿತ ಆಗ್ಯಾರ ಇದರಿಂದ ಪೆಟ್ಟಿದ್ದಾರೆ ಅವ್ರು ಕೋರ್ಟ್ಗೆ ಹೋಗಲಿ, ಅವ್ರದಿಂದವರು ಡೈರೆಕ್ಷನ್ ತೊಗೊಂಡು ಬರಲಿ. ಅಂದ್ರೆ ನಮಗೆ ನೇರವಾಗಿ ಕೋರ್ಟ್ ಇದ್ದಿದ್ದು ಇವತ್ತು ಹೈಕೋರ್ಟ್ ಇರಲಿ, ಸುಪ್ರೀಂ ಕೋರ್ಟ್ ಯಾರೂ ಇರಲಿ, ನೀವು ಅಲ್ಲಿಯ ನ್ಯಾಯಿಸದ ಅಧಿಕಾರ ಕಸ್ಕೊಳ್ರಿ, ಅದೇ ಕಾಲಕ್ಕೆ ನೀವು ಅಲ್ಲಿ ಏನು ಟೋಲ್ ಅವ್ರು ವಸೂಲು ಮಾಡ್ತಾರೆ ನೀವು ತೊಗೊಳ್ರಿ ಅಂತ ಹೇಳಿದರೆ, ಅಥವಾ ಅದನ್ನು ಬಂದ್ ಮಾಡಿ ಅಂತ ಹೇಳಿದರೆ ನಾವು ಮಾಡಬಹುದು ಅನ್ನುವಂಥ ಒಂದು ಕ್ಲಾರಿಫಿಕೇಷನ್ ಅವ್ರು ಕೊಟ್ಟಿದ್ದಾರೆ. ನಮ್ಮ ಕೈಗೆ ಏನೂ ಇಲ್ಲ, 30 ವರ್ಷ ಅಗ್ರಿಮೆಂಟ್ ಆಗ್ಯದ. ಆ ಅಗ್ರಿಮೆಂಟ್ ಸಮಯದಲ್ಲಿ ಯಾರಿದ್ರು ಏನಿದ್ರು ಅದು ಇತಿಹಾಸ ಮತ್ತೊಂದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಈ ಚುನಾವಣೆಗಳ ಸಮೀಪ ಬಂದಂಗೆ ಸಹಜದ ಎಲ್ಲರೂ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ವಾದ ವಿವಾದಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲೂ JDS ಇವತ್ತು ಅತ್ಯಂತ ಅನಿವಾರ್ಯವಾಗಿ ತನ್ನ ಒಂದು ಪ್ರಭುತ್ವವನ್ನು ಉಳಿಸಿಕೊಳ್ಳೋ ಸಲುವಾಗಿ ಇದು ಒಂದು ರೀತಿ ಲಾಸ್ಟ್ ಹೋರಾಟ ಆಗಬಹುದೇನೋ. ಅದಕ್ಕಾಗಿ ಅವರು ಸಣ್ಣ ವಿಷಯಗಳನ್ನು ಸಹಿತ ದೊಡ್ಡದು ಮಾಡಿ ತಮ್ಮ ಮೈಸೂರು ಭಾಗದಲ್ಲಿ ತಮ್ಮ ಹಿಡಿತವನ್ನು ಹೆಚ್ಚು ಮಾಡ್ಕೊಳ್ಳೋಂಥದ್ದು. ಅಲ್ಲೇ 35-40-45 ಸೀಟುಗಳನ್ನ ಆಯ್ಕೆ ಮಾಡ್ಕೊಂಬಂದ್ರೆ ಮುಂದಿನ ಮುಖ್ಯಮಂತ್ರಿ ನಾವು ಆಗ್ಬೋದು JDS ಅನ್ನುವಂಥ ಮಾತು ಅದ. ಈಗಲೇ ಸಾಕಷ್ಟು ಇದು ಕೋರ್ಟ್ ಮೆಟ್ಲೇರೆ ಮಾಡಿ ನೈಸ್ ರಸ್ತೆ ಸಲುವಾಗಿ JDS ಸರ್ಕಾರ ಇದ್ದಾಗ ಆಗಿರ್ಬೋದು, ಮತ್ತೊಂದು ಸರ್ಕಾರದಾಗ ಇದ್ದಾಗ ಆಗಿರ್ಬೋದು ಆಗ್ತಾ ಬಂದಿದ್ದಾವೆ. ಅದರಲ್ಲೂ ದೇವೇಗೌಡರಿಗೆ ಅಂತ ಇದೇನೋ ಆರಂಭ ಆಗಿತ್ತು, ಅದು ಒಪ್ಪಿಕೊಂಡಿದ್ರು. ನಂತರದಲ್ಲಿ ಅವರು ಅದಕ್ಕೆ ವಿರೋಧ ಆದರು. ಯಾಕಂದ್ರೆ ಒಪ್ಪಂದದಲ್ಲಿ ಆದಂಥ ಏನೇನೋ ಕಂಡೀಷನ್ಗಳು ಹೇಳ್ತಾ ಇದ್ದಾರೆ. ಬಟ್ ಏನೋ ಆಗಲಿ, ಈಗ ಮಾತ್ರ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟೀಕರಣ ಕೊಟ್ಟು ನಮ್ಮ ಕಡೆಯಿಂದ ಈಗ ಏನಪ್ಪ ಅಂತಂದ್ರೆ ಜನರಿಂದ ವಸೂಲು ಮಾಡುವಂಥ ಒಂದೇನು ಟ್ಯಾಕ್ಸ್ ಅದರ ಅದನ್ನು ಬಂದ್ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಯಾಕೆ ನ್ಯಾಯಾಲಯ ನಮ್ಗೆ ಡೈರೆಕ್ಷನ್ ಐತಿ, ಮತ್ತು ಅವ್ರು ಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥ ಮಾತು ಹೇಳೋ ಮೂಲಕ ಇದು ಒಂದು ಅಂತ ಹೇಳಿದ್ದಾರೆ. ಬಟ್ ಇದು ಇಲ್ಲಿಗೆ ನಿಲ್ಲುವುದು ಇಲ್ಲ ಅಂತ ಅನ್ನಿಸ್ತದೆ. ಯಾಕಂದರೆ ಈಗ ಅವ್ರು ಅಡ್ವೈಸ್ ಕೊಟ್ಟಿದ್ದು ಮಾಡಿದ್ದು ನೋಡಿದ್ರಪ್ಪ ಅಂದ್ರೆ ಈ ಇಶ್ಯೂವನ್ನು ಜನರಕ್ಕೆ ಹೋದ ಜನರಿಂದ ಮನ್ನಣೆ ಪಡೆಯುವಂಥ ಜನರ ಮನಸ್ಸನ್ನು ಗೆಲ್ಲುವಂಥ ಒಂದು ತಂತ್ರಗಾರಿಕೆಯೂ ಇಲ್ಲದ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ಹೌದು ಹಗರಣ ಆಗ್ಯದಂತ, ಏನು ದೊಡ್ಡ ಹಗರಣ ಆಗ್ಯದಂತ ಹೈಕೋರ್ಟ್ ಹೇಳಿರ್ಬೋದು, ಇಲ್ಲಂತಲ್ಲ. ಆದ್ರೆ ಅದಕ್ಕೆ ಮುಂದಿನ ಏನೇನು ಆಜ್ಞೆಯಲ್ಲಿ ಮತ್ತೇನು ಹಾಕಿದ್ದಾರೆ ಅನ್ನೋ ಸ್ಪಷ್ಟೀಕರಣ ಇಲ್ಲದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ನಮಗೆ ಡೈರೆಕ್ಷನ್ ಮಾಡಿಲ್ಲ ಕೋರ್ಟು, ನೀವು ಹಗರಣ ಆಗಿದೆ ಅಂತೇಳಿ. ಹಗರಣ ಆಗಿದ್ದಿರ್ಬೋದು ಕೋರ್ಟ್ಗೆ ಅನಿಸೋದ, ಬಟ್ ಅದೊಂದೇ ಕಾರಣದಿಂದ ಅವ್ರು ಹೇಳಿದ್ದಾರೆ ಅಂತೇಳಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ, ರದ್ದು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಸತೀಶ್ ಅವರು ಹೇಳೋ ಮೂಲಕ ಇದು ಏನಪ್ಪ ಅಂದರೆ ಇದೊಂದು ರಾಜಕೀಯ ಗಿಮಿಕ್ಕ ಅಂತ ನಾವು ಅನ್ಬೋದು. ಬಟ್ ಆದ್ರೆ ಇಲ್ಲೊಂದು ಕಳಕಳಿ ಮಾತ್ರ ಎದ್ದು ಕಾಣ್ತದೆ JDS ಇದ್ದು. ಇಲ್ಲ ಅದು ಜನರಿಗೆ ತೊಂದರೆ ಕೊಟ್ಟದ, ಇವನ್ ಹಿಂದೆ ರೈತರಿಗೂ ತೊಂದರೆ ಕೊಟ್ಟದ. ಈಗ ಸಾರ್ವಜನಿಕರಿಂದನೂ ಸಾಕಷ್ಟು ಈ ದುಡ್ಡು ಎತ್ತುವ ಮೂಲಕ, ಟ್ಯಾಕ್ಸ್ ಎತ್ತುವ ಮೂಲಕ ಲಾಭ ಮಾಡ್ಕೊಳ್ಳೋದು, ಈಗಾಗಲೇ ಮಾಡ್ಕೊಂಡು ಲಾಭ ಸಾಕಷ್ಟು ಆಗ್ಯದ, ಅದು ರದ್ದು ಮಾಡಲಿ ಅನ್ನುವಂಥ ಅದ್ರ ಮೂಲಕ ಜನರ ಸಮೀಪ ಹೋಗುವಂಥ, ಅಲ್ಲೇ ತಿರುಗಾಡೋದು ಜನರು, ಆ ರೋಡ್ ಮೇಲೆ ಅಡ್ಡಾಡೋದು ಜನರಿಗೆ ಅನುಕೂಲ ಆಗಲಿ ಅನ್ನೋದು ದೃಷ್ಟಿಕೊಂಡು ಆ ಜನರ ಮನವನ್ನು ಗೆಲ್ಲುವ ಪ್ರಯತ್ನ ಮಾಡಿದ್ದಾರೆ. ಇದು ಕಾರಣಿಷ್ಟ ಮುಂಬರುವ ಚುನಾವಣೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇಷ್ಟು ಅಡ್ವರ್ಟೈಸ್ ಕೊಟ್ಟು ಹೇಳೋ ಅವಶ್ಯಕತೆ ಇರ್ತಾ ಇದು ಅನ್ನುವಂಥದ್ದು. ಆದರೂ ಜನಪರ ಧೋರಣೆಗೂ ಮಾಡಿದ್ದಾರೆ, ನಾವು ಅನುಕೂಲವನ್ನು ಅದನ್ನು. ಯಾಕಂದರೆ ಯಾವುದೇ ರಾಜಕಾರಣ ಇರಲಿ, ಯಾರೋ ರಾಜಕಾರಣಿ ಅಥವಾ ರಾಜಕೀಯ ಪಕ್ಷ ಇರಲಿ, ನಮ್ಮ ಸ್ವಲಾಭ ಇಲ್ಲ ಅಂದ್ರೆ ಆ ಕೆಲಸ ಮಾಡೋದು ಅನ್ನೋದು ಈಗಾಗಲೇ ಸ್ಪಷ್ಟ ಆದ ವಿಷಯ ಇದೆ ಅಂತ ಹೇಳ್ತಾ, ಏನೋ ಆಗಲಿ ಕುಮಾರಸ್ವಾಮಿಗಳು ಮಾತ್ರ ಒಳ್ಳೆಯ ಇಂಟೆಲಿಜೆನ್ಸಿ ಉಪಯೋಗ ಮಾಡ್ಕೊಂಡಿದ್ದಾರೆ. ಇದರೆಲ್ಲ ಅವ್ರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗ್ತದೆ ನೋಡೋದು ಮುಂದಿನಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಇರೋದು ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ
ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.